Everyone said this oil works, but my hair fall actually increased. So, before you buy this hair oil, listen to my experience. ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವೈರಲ್ ಏರ್ ಆಯಿಲ್ ಬಗ್ಗೆ ಆನೆಸ್ಟ್ ರಿವ್ಯೂ ಶೇರ್ ಮಾಡ್ತಾ ಇದ್ದೀನಿ. ಇದು ನನಗಾಗಿರೋ ಎಕ್ಸ್ಪೀರಿಯೆನ್ಸು. ಸೊ ಇದು ಯಾವ ಏರ್ ಆಯಿಲ್ ಅಂದರೆ ಸೋಲ್ ಫ್ಲವರ್ ರೋಸ್ಮರಿ ಮತ್ತು ಲ್ಯಾವೆಂಡರ್ ಏರ್ ಆಯಿಲು. ನಾನು ಏರ್ ಆಯಿಲ್ ಬೈ ಮಾಡಿದ ರೀಸನ್ ನನಗೂ ಏರ್ ಫಾಲ್ ಮತ್ತು ಏರ್ ಥಿನ್ನಿಂಗ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ನಾನು ಏರ್ ಆಯಿಲ್ನ ಬೈ ಮಾಡಿದೆ. ಯಾಕೆಂದರೆ ಇದರಲ್ಲಿ ರೋಸ್ಮೆರಿ ಇದೆ. ನಿಮ್ಮೆಲ್ಲರಿಗೂ ಗೊತ್ತು ರೋಸ್ಮೆರಿ ನಮ್ಮ ಹೇರ್ ಗ್ರೋತ್ಗೆ ಎಷ್ಟು ಬೆನಿಫಿಷಿಯಲ್ ಅಂತ. ಅದಕ್ಕೆ ನಾನು ಏರ್ ಆಯಿಲ್ನ ಬೈ ಮಾಡಿದೆ. ಆನೆಸ್ಟಾಗಿ ಹೇಳ್ಬೇಕಂದ್ರೆ ನನಗೆ ಇದ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಅದೇನೂ ಆಗಲೇ ಇಲ್ಲ. ಯಾಕಂದರೆ ನನಗೆ ಇದು ಫಸ್ಟ್ ಟೈಮ್ ಹಚ್ಚಿದಾಗಲೇ ನನ್ನ ಏರ್ ಫಾಲ್ ಮೊದಲಿಗಿಂತ ಜಾಸ್ತಿನೇ ಆಯಿತು ಹೊರತು ಕಡಿಮೆ ಆಗಲಿಲ್ಲ. ಜೊತೆಗೆ ಇದು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಸ್ಮೆಲ್ ಇದೆ. ಇದರಿಂದ ನನಗೆ ಹೆಡ್ಡೇಕ್ ಸ್ಟಾರ್ಟ್ ಆಯಿತು. ನಾನು ಅಂದ್ಕೊಂಡೆ ಮೇ ಬಿ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಲ್ವಾ. ಸೊ 1-2 ಟೈಮ್ಸ್ ಹಿಂಗೆ ಅಪ್ಲೈ ಮಾಡಿದಾಗ ಹೆಡ್ಡೇಕ್ ಬರುತ್ತೆ, ಆಮೇಲೆ ನಾರ್ಮಲ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ನಾನು ಇದನ್ನು ಒಂದು 8 ಟೈಮ್ಸ್ ಏನೋ ಅಪ್ಲೈ ಮಾಡಿದ್ದೀನಿ ಅನಿಸುತ್ತೆ. ಯಾವಾಗಲೂ ಹೆಡ್ಡೇಕ್ ಬರ್ತಾನೆ ಹೋಯ್ತು ಹೊರತು ಏನು ಇದು ನನಗೆ ಅಡ್ಜಸ್ಟೇ ಆಗಲಿಲ್ಲ ಹೇರ್ ಆಯಿಲು. ಸೊ ನಾನು ಮತ್ತು ಇದು ಹೆವಿ ಇರೋದ್ರಿಂದ ಹೇರ್ ಆಯಿಲು ನಂದು ಲೋ ಪೊರಸಿಟಿ ಹೇರು. ನೀವು ಲೋ ಪೊರಸಿಟಿ ಹೇರ್ಗೆ ಹೆವಿ ಆಯಿಲ್ ಹಾಕಿದ್ರೆ ಏರ್ ಫಾಲ್ ಡೆಫಿನೆಟ್ಲಿ ಆಗೇ ಆಗುತ್ತೆ. ಸೊ ನಾನು ಅಂದ್ಕೊಂಡೆ ಮೇ ಬಿ ಆ ರೀಸನ್ಗೆ ಏರ್ ಫಾಲ್ ಆಗ್ತಿರ್ಬೋದು ಅಂತ. ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಟ್ರೈ ಮಾಡೋಕ್ಕೆ ಕೊಟ್ಟೆ. ಯಾಕಂದರೆ ಅವ್ರದ್ದು ಹೈ ಪೊರಸಿಟಿ ಹೇರು. ಅವರು ಒಂದು 8 ಟೈಮ್ಸ್ ಏನೋ ಯೂಸ್ ಮಾಡಿದ್ರು. ಅವ್ರಿಗೂ ಅಷ್ಟೇ ಹೆಡ್ಡೇಕ್ ಮತ್ತು ಏರ್ ಫಾಲ್ ಜಾಸ್ತಿನೇ ಆಯಿತು ಹೊರತು ಕಡಿಮೆ ಆಗಲಿಲ್ಲ. ಮೇ ಬಿ ಇದು ಎಲ್ಲರಿಗೂ ಸೂಟ್ ಆಗಲ್ಲ ಅನಿಸುತ್ತೆ. ನಮ್ಮ ಫ್ಯಾಮಿಲಿಗಂತೂ ಏರ್ ಆಯಿಲ್ ಸೂಟ್ ಆಗಲಿಲ್ಲ. ನೀವೇನಾದರೂ ಬೈ ಮಾಡಬೇಕು ಅಂತ ಇದ್ದರೆ ಬಿ ಕೇರ್ಫುಲ್. ಅಲ್ಲಿ ಸ್ವಲ್ಪ ರಿವ್ಯೂಸ್ನೆಲ್ಲ ನೀಟಾಗಿ ಚೆಕ್ ಮಾಡಿ, ನೆಗೆಟಿವ್ ಪಾಸಿಟಿವ್ ಮತ್ತು ನಿಮ್ಮ ಏರ್ ಪೊರಸಿಟಿ ಯಾವುದಿದೆ ಅದನ್ನೆಲ್ಲ ಚೆಕ್ ಮಾಡಿ ಬೈ ಮಾಡಿ. ಯಾಕೆಂದರೆ ಇದು ಲೋ ಪೊರಸಿಟಿ ಹೇರ್ಗೂ ಸೆಟ್ ಆಗೋಲ್ಲ. ನಮ್ಮಮ್ಮದು ಹೈ ಪೊರಸಿಟಿ ಹೇರು, ಬಟ್ ಅವ್ರಿಗೂ ಕೂಡ ಸೆಟ್ ಆಗಲಿಲ್ಲ. ಒಂದು ಸಲ ಯೋಚನೆ ಮಾಡಿ ಚೆನ್ನಾಗಿ ಚೆಕ್ ಮಾಡಿ ರಿವ್ಯೂಸ್ನೆಲ್ಲ ಬೈ ಮಾಡಿ. ಮತ್ತು ನೀವೇನಾದರೂ ಈ ಪ್ರಾಡಕ್ಟ್ನ ಆಲ್ರೆಡಿ ಯೂಸ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ, ಬೇರೆಯವ್ರಿಗೂ ಯೂಸ್ಫುಲ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.